ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಕಾರ್ಪೊರೇಟ್ ಹಗರಣವೊಂದು ಬಯಲಾಗಿದೆ. ನೀರವ್ ಮೋದಿ, ವಿಜಯ್ ಮಲ್ಯ ಹಗರಣಗಳನ್ನೆಲ್ಲ ಮೀರಿಸುವಂತಹ ಬರೋಬ್ಬರಿ 15 ಲಕ್ಷ ಕೋಟಿ ರೂಪಾಯಿಯ ವಂಚನೆಯ ಆರೋಪ ಬೆಂಗಳೂರಿನ ಪ್ರಸಿದ್ಧ ಚಿನ್ನದ ವ್ಯಾಪಾರಿ ಶುಭ್ ಜ್ಯುವೆಲರ್ಸ್ನ ಮಾಲೀಕರಾದ ರಾಜೇಶ್ ಎಕ್ಸ್ಪೋರ್ಟ್ ಸಂಸ್ಥೆಯ ಮೇಲೆ ಕೇಳಿಬಂದಿದೆ. ಭಾರತದ ಷೇರು ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆ ಸೆಬಿ ಈ ಕಂಪನಿಯ ಮಾಲೀಕ ರಾಜೇಶ್ ಮೆಹ್ತಾ ಅವರಿಗೆ ಮಾರ್ಕೆಟ್ನಿಂದಲೇ ತಕ್ಷಣ ನಿಷೇಧ ಹೇರಿದೆ. ಅಷ್ಟಕ್ಕೂ ಏನಿದೆ 15 ಲಕ್ಷ ಕಾಗದದ ಆಟ? ಅಷ್ಟು ಸಾಲ ತೀರಿಸಲಾಗದೆ ಕೆನರಾ ಬ್ಯಾಂಕ್ ಇವರ ಮೇಲೆ ಕೋರ್ಟ್ ಮೆಟ್ಟಿಲೇರಿದ್ದೇಕೆ? ದೇಶದ ಹೆಮ್ಮೆಯ LIC ಸಂಸ್ಥೆಗೆ ಇದರಿಂದ ಆಗಿರುವ ನಷ್ಟ ಎಷ್ಟು? ಇವತ್ತಿನ ವಿಡಿಯೋದಲ್ಲಿ ಈ ಕೋಟಿ ಲೂಟಿಯ ಇಂಚಿಂಚು ನಿಗೂಢ ಸತ್ಯಗಳನ್ನ ಬಯಲು ಮಾಡಲಿದ್ದೇವೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ನಾವು ಈ ಕಂಪನಿಯ ಹಿನ್ನೆಲೆ ತಿಳಿಯಬೇಕು. 1995ರಲ್ಲಿ ಬೆಂಗಳೂರಿನಲ್ಲಿ ರಾಜೇಶ್ ಮೆಹ್ತಾ ಮತ್ತು ಅವರ ಸಹೋದರರು ಸೇರಿ ಈ ರಾಜೇಶ್ ಎಕ್ಸ್ಪೋರ್ಟ್ ಸಂಸ್ಥೆಯನ್ನ ಆರಂಭಿಸಿದರು. ಇವರು ಕೇವಲ ನಮಗೆಲ್ಲ ಗೊತ್ತಿರುವ ಶುಭ್ ಜ್ಯುವೆಲರ್ಸ್ ರಿಟೇಲ್ ಅಂಗಡಿಗಳನ್ನು ಮಾತ್ರ ನಡೆಸುತ್ತಿರಲಿಲ್ಲ. ಬದಲಾಗಿ 2015ರಲ್ಲಿ ಇವರು ಬರೋಬ್ಬರಿ $400 ಮಿಲಿಯನ್ ಕೊಟ್ಟು ಸ್ವಿಟ್ಜರ್ಲ್ಯಾಂಡ್ನ ವ್ಯಾಲ್ಕಂಬಿ ಎಂಬ ಕಂಪನಿಯನ್ನ ಖರೀದಿಸಿದರು. ಈ ವ್ಯಾಲ್ಕಂಬಿ ಜಗತ್ತಿನಲ್ಲಿ ಅತಿ ದೊಡ್ಡ ಚಿನ್ನದ ಬಂಗಾರ ಶುದ್ಧೀಕರಿಸುವ ಸಂಸ್ಥೆ. ಇದರ ಮೂಲಕ ರಾಜೇಶ್ ಎಕ್ಸ್ಪೋರ್ಟ್ ಭಾರತದ 4ನೇ ಅತಿ ದೊಡ್ಡ ಕಂಪನಿಯಾಗಿ ಹೊರಹೊಮ್ಮಿತ್ತು. ಹಗರಣ ಬಯಲಾಗಿದೆ ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಏನಿದು 15 ಲಕ್ಷ ಕೋಟಿ ನಿಗೂಢ? ಹಾಗಾದ್ರೆ ಹಗರಣ ಶುರುವಾಗಿದ್ದು ಎಲ್ಲಿ? ಸೆಬಿ ನಡೆಸಿದ ಫೋರೆನ್ಸಿಕ್ ತನಿಖೆಯಲ್ಲಿ ಒಂದು ಮೈ ನಡುಗಿಸುವ ಸತ್ಯ ಬಯಲಾಗಿದೆ. 2000 ಮತ್ತು 2001ರಿಂದ 2024-2025 ನಡುವೆ, ಅಂದ್ರೆ ಕಳೆದ 5 ವರ್ಷಗಳಲ್ಲಿ ಕಂಪನಿಯು ತನ್ನ ಒಟ್ಟು ವಾರ್ಷಿಕ ವರದಿಗಳಲ್ಲಿ ಬರೋಬ್ಬರಿ 15.15 ಲಕ್ಷ ಕೋಟಿ ರೂಪಾಯಿ ಆದಾಯವನ್ನ ತೋರಿಸಿತ್ತು. ಆದರೆ ಆಶ್ಚರ್ಯ ಏನಂದ್ರೆ, ಇವರ ಅಸಲಿ ಭಾರತದ ಅಕೌಂಟ್ಗಳನ್ನ ನೋಡಿದಾಗ ಅಲ್ಲಿ ಇಷ್ಟೊಂದು ದುಡ್ಡೇ ಇರಲಿಲ್ಲ. ಇವರು ತೋರಿಸಿದ ಒಟ್ಟು ಆದಾಯದ 99.8% ಭಾಗ ಕೇವಲ ವಿದೇಶಿ ಸಬ್ಸಿಡಿಯರಿ ಕಂಪನಿಗಳಿಂದ, ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ನ ವ್ಯಾಲ್ಕಂಬಿ ಸಂಸ್ಥೆಯಿಂದ ಬಂದಿದೆ ಎಂದು ತೋರಿಸಲಾಗಿತ್ತು. ಸೆಬಿ ಇವರ ಅಕೌಂಟ್ ಪರಿಶೀಲಿಸಿದಾಗ ಸ್ವಿಸ್ ಕಂಪನಿಯ ಅಸಲಿ ಆದಾಯ ಕೇವಲ 100 ಕೋಟಿಗಳಲ್ಲಿದ್ದರೆ, ಭಾರತದ ಲೆಕ್ಕಪತ್ರದಲ್ಲಿ ಅದನ್ನ ಲಕ್ಷಾಂತರ ಕೋಟಿ ಎಂದು ಹೆಚ್ಚಿಸಿ ತೋರಿಸಲಾಗಿತ್ತು. ಅಂದರೆ ಕೇವಲ ಕಾಗದದ ಮೇಲೆ ಸುಳ್ಳು ವಹಿವಾಟುಗಳನ್ನು ಸೃಷ್ಟಿಸಿ ಹೂಡಿಕೆದಾರರನ್ನು ನಂಬಿಸಲಾಗಿದೆ ಎಂದು ಸೆಬಿ ಗಂಭೀರ ಆರೋಪ ಈ ಕಂಪನಿ ಮೇಲೆ ಮಾಡಿದೆ. ಸ್ವಿಟ್ಜರ್ಲೆಂಡ್ ನಿಯಮಗಳ ದುರ್ಬಳಕೆ ಹಾಗೂ ನಿಧಿ ಮುಳುವು. ಯಾವಾಗ ಸೆಬಿ ಮತ್ತು ಫೋರೆನ್ಸಿಕ್ ಅಧಿಕಾರಿಗಳು ಇವರ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಕೇಳಿದರೋ, ಆಗ ರಾಜೇಶ್ ಎಕ್ಸ್ಪೋರ್ಟ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಟ್ಟುನಿಟ್ಟಾದ ಡೇಟಾ ಪ್ರೊಟೆಕ್ಷನ್ ಮತ್ತು ಗೌಪ್ಯತೆ ಕಾಯ್ದೆ ಇರುವುದರಿಂದ ನಾವು ಮಾಹಿತಿ ನೀಡಲು ಸಾಧ್ಯವಿಲ್ಲ ಎಂದು ನೆಪ ಹೇಳಿ ಮುಚ್ಚಿಡಲು ಪ್ರಯತ್ನಿಸಿತು. ಆದರೆ ಸೆಬಿ ಈ ವಾದವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಅಷ್ಟೇ ಅಲ್ಲ, ಕಂಪನಿಯ ತನಿಖೆ ಆಳಕ್ಕೆ ಹೋದಾಗ ಮತ್ತೊಂದು ಶಾಕಿಂಗ್ ವಿಷಯ ಬೆಳಕಿಗೆ ಬಂತು. ಆಫ್ರಿಕಾದ ಚಿನ್ನದ ಗಣಿಯಲ್ಲಿ 1035 ಕೋಟಿ ರು ಹೂಡಿಕೆ ಮಾಡಿದ್ದೇವೆ ಎಂದು ಕಂಪನಿ ಹೇಳಿತ್ತು. ಆದರೆ ಅದಕ್ಕೆ ಯಾವುದೇ ದಾಖಲೆಗಳೇ ಇರಲಿಲ್ಲ. ಇದೆಲ್ಲದರ ಮಧ್ಯೆ ಕಂಪನಿಯ ಖಾತೆಯಿಂದ ಬರೋಬ್ಬರಿ 339 ಕೋಟಿ ರೂಪಾಯಿ ಹಣವನ್ನ ನೇರವಾಗಿ ಮಾಲೀಕ ರಾಜೇಶ್ ಮೆಹ್ತಾ ಅವರ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಿರುವುದು ಪತ್ತೆಯಾಗಿದೆ. ಈ ಹಗರಣ ಹೊರಬರುತ್ತಿದ್ದಂತೆ ರಾಜೇಶ್ ಎಕ್ಸ್ಪೋರ್ಟ್ 2 ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದೆ. ಮೊದಲನೆಯದಾಗಿ, ಸಾಲ ನೀಡಿದ್ದ ಸರ್ಕಾರಿ ಸ್ವಾಮ್ಯದ ಕೆನರಾ ಬ್ಯಾಂಕ್ ಇವರ ವಿರುದ್ಧ ಸಾಲ ವಸೂಲಾತಿ ಮತ್ತು ದಿವಾಳಿತನ ಪ್ರಕ್ರಿಯೆಯನ್ನು ಕೋರ್ಟಿನಲ್ಲಿ ಆರಂಭಿಸಿದೆ. ಎರಡನೆಯದಾಗಿ, ದೇಶದ ಅತಿ ದೊಡ್ಡ ಜೀವ ವಿಮಾ ಸಂಸ್ಥೆಯಾದ LIC ಈ ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿಯಲ್ಲಿ ಬರೋಬ್ಬರಿ 10.8% ರಷ್ಟು ಷೇರುಗಳನ್ನು ಖರೀದಿಸಿ ದೊಡ್ಡ ಹೂಡಿಕೆ ಮಾಡಿತ್ತು. ಈಗ ಹಗರಣ ಹೊರಬೀಳುತ್ತಿದ್ದಂತೆ ಕಂಪನಿಯ ಷೇರುಗಳು ಪಾತಾಳಕ್ಕೆ ಕುಸಿದಿದ್ದು, ಕೇವಲ ಹೂಡಿಕೆದಾರರ 12,726 ಕೋಟಿ ರೂಪಾಯಿ ಸಂಪತ್ತು ಧೂಳಿಪಟವಾಗಿದೆ. ಸಾರ್ವಜನಿಕರ ಹಣವನ್ನು ನೋಡಿಕೊಳ್ಳುವ LIC ಇಷ್ಟೊಂದು ದೊಡ್ಡ ವಂಚನೆಯನ್ನು ಗಮನಿಸದೆ ಹೂಡಿಕೆ ಮಾಡಿದ್ದಾದರೂ ಹೇಗೆ ಎಂದು ಈಗ ರಾಜಕೀಯ ವಲಯದಲ್ಲೂ ದೊಡ್ಡ ಪ್ರಶ್ನೆಗಳು ಎದ್ದಿವೆ. ಆದರೆ ಇದೆಲ್ಲದರ ನಡುವೆ ಕಂಪನಿಯ ವಾದವೇನು ಅನ್ನೋದನ್ನು ನೋಡೋದಾದ್ರೆ, ಈ ಆರೋಪಗಳ ಬಗ್ಗೆ ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿ ನೀಡಿರುವ ಸ್ಪಷ್ಟನೆ ಏನ್ ಗೊತ್ತಾ? ಸೆಬಿ ತನಿಖೆ ಮಾಡುವಾಗ ಗೊಂದಲ ಮಾಡಿಕೊಂಡಿದೆ. ಅವರು ನಮ್ಮ ಸ್ವಿಸ್ ಕಂಪನಿಯ ಲಾಭದ ಲೆಕ್ಕವನ್ನು ನಮ್ಮ ಆದಾಯದ ಜೊತೆ ತಪ್ಪು ಕಲ್ಪನೆಯಿಂದ ಹೋಲಿಕೆ ಮಾಡಿದ್ದಾರೆ. ಯಾವುದೇ ಲಿಸ್ಟೆಡ್ ಕಂಪನಿ ತನ್ನ ಆದಾಯವನ್ನು ಸುಳ್ಳಾಗಿ ಹೆಚ್ಚಿಸಿ ತೋರಿಸಲು ಸಾಧ್ಯವಿಲ್ಲ ಎಂದು ಪ್ರೆಸ್ ರಿಲೀಸ್ ಮೂಲಕ
ತಮಗೂ ಇದಕ್ಕೂ ಸಂಬಂಧವಿಲ್ಲ ಎಂದು ವಾದಿಸುತ್ತಿದ್ದಾರೆ. ನೋಡಿ ಸ್ನೇಹಿತರೆ, ಸದ್ಯಕ್ಕಂತೂ ಸೆಬಿ ತನ್ನ ಮಧ್ಯಂತರ ಆದೇಶದಲ್ಲಿ ಮಾಲೀಕ ರಾಜೇಶ್ ಮೆಹ್ತಾ ಅವರಿಗೆ ಷೇರು ಮಾರುಕಟ್ಟೆಯಲ್ಲಿ ಯಾವುದೇ ವ್ಯವಹಾರ ಮಾಡದಂತೆ ಸಂಪೂರ್ಣ ಬ್ಯಾನ್ ಮಾಡಿದೆ. ಅಂತಿಮ ವರದಿ ಬಂದ ಮೇಲಷ್ಟೇ ಈ 15 ಲಕ್ಷ ಕೋಟಿ ಕಾಗದದ ಆಟದ ಅಸಲಿ ಸತ್ಯ ಸಂಪೂರ್ಣವಾಗಿ ಹೊರಬರಲಿದೆ. ನಿಮ್ಮ ಪ್ರಕಾರ ಬ್ಯಾಂಕ್ಗಳು ಮತ್ತು LIC ಇಂತಹ ದೊಡ್ಡ ಕಂಪನಿಗಳನ್ನು ಕುರುಡಾಗಿ ನಂಬುವುದು ಸರಿಯೇ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.